ಭಾರ್ಗು, ನನ್ ಸೂಟ್ ಎಲ್ಲ ವಾಶ್ ಆಗಿದ್ಯಾ? ಐ ನೀಡ್ ಇಟ್. ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ಅಡುಗೆ ಮನೆಯಲ್ಲಿದೆ, ತಗೋ. ಓಕೆ ಸರ್, ಥ್ಯಾಂಕ್ ಯು. ಸರ್ ಮ್ಯಾಂಗೋ ಕೊಡಿ. ನನಗೆ ಅನ್ನ ಬೇಡ, ಚಪಾತಿ ಸಾಕು. ರೀ, ಸಾಂಬಾರ್ ಹೇಗಿದೆ? ನಮ್ಮ ನಕ್ಷತ್ರ ಮಾಡಿದ್ದು. ನಾನು ಯಾರಿಗೂ ಬೇಡ ಅಲ್ವಾ? ನನ್ನ ಹತ್ರ ಯಾರು ಮಾತಾಡಲ್ವಾ? ಸರಿ, ಮಾತಾಡಬೇಡಿ. ನಾನು ಮಾತಾಡಲ್ಲ. ನನಗೂ ಯಾರು ಬೇಡ. ನಾನು ಹೋಗ್ತೀನಿ. ನಾನೆಲ್ಲರೂ ಹೋಗ್ತೀನಿ. ನನಗೆ ಯಾರು ಬೇಡ. ಅದಕ್ಕೆ ಅವ್ನು ಹೇಳದ್ನಂತೆ, ಇದು ನನಗೆ ಗೊತ್ತಿತ್ತು, ಅದಕ್ಕೆ ನಾನು ನಿನ್ ಕೈ ಕೊಟ್ಟೆ ಅಂತ. ನೀವು ಇಷ್ಟೊಂದು ಜೋಕ್ ಮಾಡ್ತೀರಾ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಕಾಲೇಜ್ ಡೇಸ್ ಅಲ್ಲಿ ಇವ್ರೆಂತ ಕಾಮಿಡಿ ಪರ್ಸನ್ ಅಂತ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಆಕ್ಚುಲಿ ಎಷ್ಟು ಕಾಮಿಡಿ ಮಾಡೋರು ಅಂತಂದ್ರೆ ಇವ್ರು ಬಂದಿಲ್ಲ ಅಂದ್ರೆ ಇಡೀ ಕಾಲೇಜೇ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇತ್ತು. ಸ್ಟೂಡೆಂಟ್ಸ್ ಯಾಕೆ, ಮಾಸ್ಟ್ರು ಕೂಡ ಇಲ್ಲಿ CS ಬಂದಿಲ್ವಾ ಅಂತ ಯಾವಾಗ್ಲೂ ಇವ್ರ ಬಗ್ಗೆನೆ ಕೇಳೋರು. ಹಂಗಿದ್ರು ಇವ್ರು. ಅದು ಅದ್ ಕಾಲ. ಈಗ ಹಾಗೆ ಎಲ್ಲಿರಕ್ಕಾಗತ್ತೆ ಹೇಳು? ಇವಾಗಿನ ಜೀವನನೇ ಬೇರೆ, ಜವಾಬ್ದಾರಿಗಳೇ ಬೇರೆ, ಸಾವಿರ ತಲೆನೋವುಗಳು. ಈಗ ನಕ್ಕೊಂಡಿರಕ್ಕಾಗತ್ತಾ? ಯಾಕಾಗಲ್ಲ? ಖಂಡಿತ ಆಗುತ್ತೆ. ಟೆನ್ಷನ್ ಯಾರಿಗಿರಲ್ಲ ಅಂಕಲ್. ಅದನ್ನೆಲ್ಲ ಮೀರಿ ನಗೋದೆ ಅಲ್ವಾ ಜೀವನ. ಅದರಲ್ಲೂ ನೀವಿಬ್ರು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಅಂದಾಗೆ ಈ ಭಾರ್ಗವಿಯಲ್ಲಿ ಬಾ ಅಣ್ಣ ಕೂತ್ ಮಾತಾಡೋಣ ಅಂತ ಹೇಳ್ಬಿಟ್ಟು ಅವಳೇ ಮಾಯ ಆಗ್ಬಿಟ್ಲು. ಮಲ್ಕೊಂಡ್ಬಿಟ್ಲ ಹೇಗೆ? ಮಲ್ಕೊಂಡಿಲ್ಲ, ಅದೇನೋ ಮಿಡ್ ನೈಟ್ ಕ್ರೇವಿಂಗ್ಸ್ ಅಂತೆ, ತಿನ್ನಕ್ಕೇನಾದ್ರು ಸ್ನಾಕ್ಸ್ ತರ್ತೀನಿ ಅಂತ ಹೋಗಿದ್ದಾಳೆ. ಸ್ನಾಕ್ಸಾ? ಏನಿದೆ? ಏನೋ ಒಂದಿರುತ್ತೆ ಬಿಡು. ಮಾತಾಡ್ತಾ ನಾಲ್ಗೆ ಆಡ್ಸಕ್ಕೆ ಏನಿದ್ರು ಆಗುತ್ತಲ್ಲ. ಅಂಕಲ್, ನಾನು ಒಂದು ಜೋಕ್ ಹೇಳ. ಒಂದು ಸ್ಕೂಲಲ್ಲಿ ಒಂದು ಸ್ಟೂಡೆಂಟ್ ಇರ್ತಾನಂತೆ. ಆ ಸ್ಟೂಡೆಂಟು ಟೀಚರ್ ಹತ್ರ ಹೋಗ್ಬಿಟ್ಟು, ಟೀಚರ್ ನಾನು ಮಾಡದೇ ಇರೋ ಕೆಲ್ಸಕ್ಕೆ ನೀವು ಶಿಕ್ಷೆ ಕೊಡ್ತೀರಾ ಅಂತ ಕೇಳ್ತಾನಂತೆ. ಅದಕ್ಕೆ ಟೀಚರ್ ಹೇಳ್ತಾರಂತೆ, ನಾನು ಯಾಕೆ ಹಾಗೆ ಮಾಡ್ಲಿ ಅಂತ. ಅದಕ್ಕೆ ಸ್ಟೂಡೆಂಟ್ ಹೇಳ್ತಾನಂತೆ, ಹಾಗಾದ್ರೆ ನಾನು ಇವತ್ತು ಹೋಮ್ ವರ್ಕ್ ಮಾಡ್ಕೊಂಡು ಬಂದಿಲ್ಲ, ನನ್ಗೆ ಇವತ್ತು ಶಿಕ್ಷೆ ಕೊಡಲ್ಲ ಅಂತ. ಪಾಪ ಮೇಡಮ್ ಅಲ್ಲೇ ಸುಸ್ತಾಗಿ ಕುತ್ಕೊಂಡ್ಬಿಡ್ತಾರೆ. ನನ್ಗೊಂದು ನೆನ್ಪಾಯ್ತು, ನಾನೊಂದು ಹೇಳ. ಒಂದೂರಲ್ಲಿ
ವಿಂಡೋಗೆ ಒಂದ್ ಸನ್ ಇತ್ತು, ಓಕೆನಾ? ಓಕೆನಾ? ಆ ಸಣ್ಣ ದಿನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ ಬರ್ಬೇಕಾದ್ರೆ ಏನ್ ಹೇಳುತ್ತೆ? ನಾನೇ ಹೇಳ. ನಗು ಬರ್ಲಿಲ್ವಾ? ಬಾಯ್ ಸನ್, ಬಾಯ್ ಸನ್. ಬಾರ್ಗು ನಿಂತ್ಕೋ. ಬಾರ್ಗು, ನಿನ್ನನ್ನೇ ಕೂಗ್ತಿರೋದು ಕೇಳಿಸ್ತಿಲ್ವಾ? ಬಾರ್ಗು ನಿಂತ್ಕೋ. ಮಿಗ್ದವರೆಲ್ಲ ಕೂಗಿದ್ರೆ ಕೇಳಿಸುತ್ತೆ, ನಾನ್ ಕರೆಯೋದು ನಿಂಗೆ ಕೇಳಿಸ್ತಿಲ್ವಾ? ಯಾಕೆ ಹೀಗ್ ಮಾಡ್ತಿದ್ಯಾ? ಎಲ್ಲರೂ ಸೇರ್ಕೊಂಡೇನು ಆಟ ಆಡ್ತಿದ್ದೀರಾ? ಬಾರ್ಗು ಪ್ಲೀಸ್ ನಿಂತ್ಕೋ. ಬಾರ್ಗು ನಿಂತ್ಕೋ. ಬೇರೆಯವ್ರಿಗೆ ನಾನು ಬೇಡ, ನಿನ್ಗೂ ನಾನು ಬೇಡ್ವಾ? ನೀನು ನನ್ನ ಬಿಟ್ಟಾಕಿದ್ಯಾ? ಬಾರ್ಗು ಪ್ಲೀಸ್ ನಿಂತ್ಕೋ. ಹೌ ಕ್ಯಾನ್ ಯು ಡೂ ದಿಸ್ ಟು ಮೀ? ಬಾರ್ಗು. ನನ್ನ ಅಪ್ಪನೂ ಇಷ್ಟು ವರ್ಷ ಹೀಗೆ ನಿನ್ನಿಂದ ಬರ್ತಿದ್ರು. ಪಾಪು ಮಾತಾಡ್ಸು ಅಂತ ಇಷ್ಟೇ ಬೇಡ್ಕೋತಿದ್ರು. ಅವ್ರನ್ನ ಅಷ್ಟು ಗೋಳಾಡ್ಸೋದಕ್ಕೆ ಯಪ್ಪ ಮ್ಯಾಮ್, ಏನ್ ನಗು, ಏನ್ ತಮಾಷೆ, ಏನ್ ಖುಷಿ ಗೊತ್ತಾ? ಬರೀ ತಿನ್ನೋದು ಕುಡಿಯೋದು ನಗದು, ಕುಡಿಯೋದು ತಿನ್ನೋದು ನಗದು ಅಷ್ಟೇ. ಅಯ್ಯಪ್ಪ. ಆಮೇಲೆ ಸರ್ ಏನ್ ಮಸ್ತ್ ಮಾತಾಡ್ತಾರ ಗೊತ್ತಾ? ಕಾಲೇಜ್ ಸ್ಟೋರೀಸ್ ಅಂತೂ ಬೊಂಬಾಟಾಗಿತ್ತು. ನೀವೊಬ್ರೇ ಮಿಸ್ಸಿಂಗು ಅಲ್ಲ, ಯಾಕೆ ಬರ್ಲಿಲ್ಲ? ನಗು ನೋಡೋಣ. ಅವ್ರ ಜೊತೆ ಸೇರ್ಕೊಂಡು ಅಷ್ಟೊಂದು ಮೆರಿತಿದ್ದಲ್ಲ, ಈಗ ನಗು ನೋಡೋಣ. ಏನೋದು ಜೋಕು, ಏನೋ ಜೋಕ್ ಹೇಳ್ತಿದ್ದಲ್ಲ, ಹೇಳು ಹೇಳು ಹೇಳು, ನಾನು ನಗ್ತೀನಿ, ಹೇಳು. ಏನದು ಜೋಕು? ಒಂದ್ ಬಫೆಲೋ ಅಂತೆ, ಅದಕ್ಕೊಂದ್ ಮಗ ಅಂತೆ, ಅದು ಸ್ಕೂಲ್ಗೆ ಹೋಗುತ್ತಂತೆ. ಏನ್ ದೊಡ್ಡ ಸ್ಟ್ಯಾಂಡ್ ಅಪ್ ಕಾಮಿಡಿಯೋ ನೀನು. ಇನ್ನೊಂದ್ಸಲ ಅವ್ರ ಜೊತೆ ಸೇರಿದ್ದೇನಾದ್ರೂ ನೋಡಿದ್ರೆ ಸಾಯಿಸ್ಬಿಡ್ತೀನಿ. ಸಾರಿ ಮ್ಯಾಮ್. ನೀನ್ ಸಾರಿ ಯಾರಿಗ್ ಬೇಕೋ? ಐಡಿಯಾ ಕೊಡು. ಪ್ರತಿ ಸತಿ ಐಡಿಯಾ ಕೊಡು ಅಂದ್ರೆ ನಾನು ಎಲ್ಲಿಂದ ಕೊಡ್ಲಿ? ಎಷ್ಟ್ ಚಿಕ್ಕ ಬ್ರೈನಲ್ಲಿ ಐಡಿಯಾ ಕೊಡು ಅಂತಂದೆ, ಓವರ್ ಆಗಿ ಡ್ರಾಮಾ ಮಾಡಬೇಡ. ನಾನು ಆ ನಕ್ಷತ್ರಂಗೆ ಒಂದ್ ಕತಿ ಕಾಣಿಸ್ಬೇಕು. ಐಡಿಯಾ ಕೊಡು. ಮ್ಯಾಮ್, ಸಿಕ್ತು, ಒಂದ್ ಒಳ್ಳೆ ಐಡಿಯಾ ಸಿಕ್ತು. ಇಷ್ಟೆಲ್ಲ ಆಗ್ತಿರೋದು ಯಾರಿಂದ ಹೇಳಿ? ಆ ನಕ್ಷತ್ರದಿಂದ ತಾನೇ. ಅದಕ್ಕೆ
ಅವಳೇ ಇಲ್ಲ ಅಂದ್ರೆ ಈ ದಿನ ಒಚ್ಚಿಟ್ಟು ಅವಳನ್ನ ಗೆತ್ತು ಬಿಡಿ. ನಿಮ್ ಜೊತೆ ನಾನಿರ್ತೀನಿ ಮ್ಯಾಮ್. ನಾನ್ ಸಪೋರ್ಟ್ ಮಾಡ್ತೀನಿ. ಬನ್ನಿ ಹೋಗೋಣ. ಅಯ್ಯೋ, ನಾನೇನೋ ಇವಳು ಬಾಯಿ ಮುಚ್ಚಕ್ಕೆ ಬಾಯಿಗೆ ಬಂದಂಗ ಹೇಳಿದ್ರೆ ಇವಳು ಅದನ್ನೇ ಸೀರಿಯಸ್ ಆಗಿ ತಗೊಂಡ್ಬಿಟ್ಲ. ಅಂದ್ರೆ ನಕ್ಷತ್ರನ್ ಕತೆ. ಮ್ಯಾಮ್ ಮ್ಯಾಮ್ ರಾಜಣ್ಣ, ಏನಿದು ಗೆಟಪ್? ಇದಕ್ಕೆ ನಾ ಇಷ್ಟೊಂದು ಲೇಟ್ ಮಾಡಿದ್ ನೀವು? ನಿನ್ ಜೊತೆ ಪಾರ್ಟಿ ಅಲ್ಲ ಭೂಪತಿ, ಸ್ವಲ್ಪ ಟಿಪ್ ಟಾಕ್ ಬರೋಣ ಅನ್ಕೊಂಡೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನಡೀರಿ. ರಾಜಣ್ಣ, ರಾಜಣ್ಣ, ನಿಮ್ ಕಂಡ್ರೆ ನನಗೆ ತುಂಬಾ ಗೌರವ ಇದೆ. ನನ್ನಿಂದ ಏನಾದ್ರೂ ಬೇಜಾರಾದ್ರೆ ಪ್ಲೀಸ್ ಕ್ಷಮಿಸ್ಬಿಡಿ. ಏ ಹೋಗಪ್ಪ, ನೀನೇನ್ ಬೇಜಾರು ಮಾಡ್ತೀಯಾ? ಈಗಲ್ಲ, ಮುಂದಕ್ಕೆ ಬೇಜಾರಾದ್ರೆ ತಪ್ಪಾದ್ರೆ ಕ್ಷಮಿಸಿ. ಯಾವ್ದನ್ನು ಮನ್ಸಲ್ಲಿ ಇಟ್ಕೊಂಬಾರ್ದು. ಆ ಥರ ಎಲ್ಲ ಏನಿಲ್ಲ, ಸುಮ್ಮನೆರಪ್ಪ ನೀನು. ಅದೇನೋ ನೀನ್ ಮಾತಾಡ್ಬೇಕಂತಲ್ಲ, ಏನದು? ಹೇಳ್ತೀನಿ ಬನ್ನಿ. ಅಲ್ಲ, ನಾನೇನು ಒಳ್ಳೆ ಹೋಟ್ಲ್ಗೆ ಹೋಗಿ ಒಳ್ಳೆ ಊಟ ಮಾಡಿಸಿ ಅನ್ಕೊಂಡೆ. ನೀನ್ ನೋಡಿದ್ರೆ ಬಾರ್ ಕರ್ಕೊಂಡ್ಬಿಟ್ಟಿದೀಯ. ಏನ್ ಭೂಪತಿ ಇದು? ಚೇಂಜು ರಾಜಣ್ಣ, ಚೇಂಜು. ಹೋಟ್ಲಿಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು. ನಿಮ್ಗೆ ಇದಿಷ್ಟ ಆಗತ್ತೆ ಅಂತ ನನಗೆ ಗೊತ್ತು, ಅದಕ್ಕೆ ಇದನ್ನೇ ಫಿಕ್ಸ್ ಮಾಡಿದೆ. ನಾನು ಇದುವರೆಗೂ ಇಂಥ ದೊಡ್ಡ ದೊಡ್ಡ ಜಾಗಕ್ಕೆ ಹೋಗೇ ಇಲ್ಲ. ನಮ್ದೆಲ್ಲ ಕಿತ್ತೋಗಿರೋ ಒಂದು ಬಾರು, ಮುರ್ದಕ್ಕಿರೋ 4 ಪ್ಲಾಸ್ಟಿಕ್ ಚೇರು, ಒಂದೇ ಒಂದು ಲೋಕಲ್ ಬೀರು. ಪಾರ್ಟಿ ಅಂದ್ರೆ ಇಷ್ಟೇ. ಈ ತರ ಎಲ್ಲ ನಾನು ನೋಡಿಲ್ಲ. ಪರವಾಗಿಲ್ಲ ಬಿಡಿ ರಾಜಣ್ಣ, ಇವತ್ತು ಏನೇನ್ ಬೇಕೋ ಎಲ್ಲ ತೊಳಿ ಜಮಾಯಿಸ್ಬಿಡಿ. ಹೌದು, ನನ್ನ ಹತ್ರ ಏನ್ ಮಾತಾಡ್ಬೇಕು? ಏನ್ ವಿಷಯ? ಹೇಳ್ತೀನಿ. ನೀವು ಒಂದ್ ಸ್ವಲ್ಪ ತಗೊಳ್ಳಿ, ಆಮೇಲೆ ಎಲ್ಲ ಬಾಯ್ ಬಿಡಿಸ್ಕೊತೀನಿ. ಅಂದ್ರೆ ಅರ್ಜೆಂಟ್ ಏನೂ ಇಲ್ಲ ಅಲ್ವಾ? ಅಂದಾಗೆ ಚಾಚಾ ಎಲ್ಲಿ ಇನ್ನೂ ಬಂದಿಲ್ವಾ? ಅವ್ರಿಗೇನೋ ಸರ್ಪ್ರೈಸ್ ಕೊಡ್ತೀನಿ ಅಂದೆ. ಏನ್ ಸರ್ಪ್ರೈಸು? ಚಾಚಾ ಎಲ್ಲ ಡ್ರಿಂಕ್ ಹಾಕಲ್ಲ ನೋಡಿ. ನೀವಂದ್ರೆ ಆಗಾಗ ಲೈಟ್ ಆಗಿ ಚಿಕ್ಕದು ನನಗ್ ಗೊತ್ತು ರಾಜಣ್ಣ. ಅದಕ್ಕೆ ಮುಂದಿನ ಸಲ ಚಾಚಂಗೆ ಇನ್ನೊಂದು ಸರ್ಪ್ರೈಸ್ ಕೊಟ್ರೆ ಆಯ್ತು. ಸದ್ಯಕ್ಕೆ ನಾವಿಬ್ರೇ ಇವಾಗ. ಹೋ, ಆದ್ರೂ ಇದ್ರೆ ಚೆನ್ನಾಗಿರೋದು. ಚೆನ್ನಾಗಿರ್ತಿತ್ತು ಗೊತ್ತು, ಆದ್ರೆ ನೆಕ್ಸ್ಟ್ ಟೈಮು. ಇವಾಗ ನಾವಿಬ್ರೆ ಬನ್ನಿ.